ಭಾಗವತ ಪುರಾಣದ ಪ್ರಾಚೀನ ಪೂಜ್ಯ ಗ್ರಂಥಗಳು ಬುದ್ಧಿವಂತಿಕೆ ಮತ್ತು ಕಾಸ್ಮಿಕ್ ಜ್ಞಾನದ ಸಮೃದ್ಧಿಯನ್ನು ಹೊಂದಿವೆ. ಅತ್ಯಂತ ಆಸಕ್ತಿದಾಯಕ ವಿಷಯವೆಂದರೆ ಸಪ್ತದ್ವೀಪ ಎಂದು ಕರೆಯಲ್ಪಡುವ 7 ಖಂಡಗಳನ್ನು ಉಲ್ಲೇಖಿಸುತ್ತದೆ. ಜಂಬೂ, ಪ್ಲಾಕ್ಷ, ಸಲ್ಮಾಲ, ಕುಶ, ಕ್ರೌಂಚ, ಶಕ ಮತ್ತು ಪುಷ್ಕರ ಇವೆ. ಪ್ರತಿಯೊಂದು ವಿಶಿಷ್ಟವಾದ ಸಾಗರಗಳಿಂದ ಆವೃತವಾಗಿವೆ. ಉಪ್ಪು ನೀರು, ಕಬ್ಬಿನ ರಸ, ದ್ರಾಕ್ಷಾರಸ, ತುಪ್ಪು, ಮೊಸರು, ಹಾಲು ಮತ್ತು ಸಿಹಿನೀರು. ಇದು ಈ ಖಾತೆಯನ್ನು ವಿಶೇಷವಾಗಿ ಆಸಕ್ತಿದಾಯಕವಾಗಿಸುತ್ತದೆ. ಭಾಗವತ ಪುರಾಣದ ಪ್ರಾಚೀನತೆ ಇದು ಅನ್ವೇಷಣೆ ಯುಗಕ್ಕೆ ಹಲವು ಸಹಸ್ರಮಾನಗಳ ಮೊದಲು ಪ್ರಪಂಚದ ಭೂಗೋಳದ ಆಳವಾದ ಜ್ಞಾನಕ್ಕೆ ಸಾಕ್ಷಿಯಾಗಿದೆ. ಅಂತಹ ಪ್ರಾಚೀನ ಮಾಹಿತಿಯ ಮೂಲಗಳ ಬಗ್ಗೆ ಇದು ನಿಜವಾಗಿಯೂ ಬಲವಾದ ಪ್ರಶ್ನೆಗಳನ್ನು ಆಹ್ವಾನಿಸುತ್ತದೆ. ಈ ವಿವರಣೆಗಳು ಸಂಪೂರ್ಣವಾಗಿ ಪೌರಾಣಿಕವಾಗಿದೆಯೇ ಅಥವಾ ಅವು ಭೂಮಿಯ ವಿನ್ಯಾಸದ ಆಳವಾದ ಕಳೆದುಹೋದ ತಿಳುವಳಿಕೆಯನ್ನು ಪ್ರತಿಬಿಂಬಿಸುತ್ತವೆಯೇ? ತಿಳಿದಿರುವ ಪ್ರಪಂಚವು ಅವರ ಹೆಚ್ಚಿನ ಸಮಯದವರೆಗೆ ಪ್ರಾಚೀನ ನಾಗರಿಕತೆಗಳು ತಕ್ಷಣದ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಸೀಮಿತವಾದಾಗ ಭಾಗವತ ಪುರಾಣವು ಹಲವಾರು ಖಂಡಗಳಲ್ಲಿ ವ್ಯಾಪಿಸಿರುವ ಜಗತ್ತನ್ನು ತೋರಿಸಿದೆ.